ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಈಗ ಬರೋಣ ರಾಜಕೀಯ ವಿದ್ಯಮಾನಗಳು. ಅಸಲಿ ರಾಜಕೀಯ ವಿದ್ಯಮಾನಗಳು ರಾಜ್ಯದಲ್ಲಿ ಮೂಡಾ ವಿಚಾರ ಬೆಳಕಿಗೆ ಬಂದ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಮುಂದುವರೆದ ಭಾಗ ಈಗಿನ ಅಪ್ಡೇಟ್. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯ ಕಾಂಗ್ರೆಸ್ ವರ್ಸಸ್ ರಾಜ್ಯಪಾಲರು ಜಟಾಪಟಿ ಮುಂದುವರೆದಿದೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸಮರ ಸಾರಲಿಕ್ಕೆ ಮತ್ತೊಂದು ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇರೋ ರೀತಿಯಲ್ಲಿದೆ. ದೆಹಲಿ ಚಲೋ ಆಲ್ರೆಡಿ ರಾಜಭವನ್ ಚಲೋ ಮಾಡಿದ್ದನ್ನ ಗಮನಿಸಿದ್ರಿ. ರಾಜಭವನ್ ಚಲೋ ಸಂದರ್ಭದಲ್ಲಿ ಬಾಂಗ್ಲಾದೇಶಕ್ಕೆ ಕಂಪೇರ್ ಮಾಡಿ ಐವಾನ್ ಡಿಸೂಜಾ ಅವರು ಮಾತನಾಡಿದ್ದನ್ನ ಕೂಡ ಕೇಳಿಸ್ಕೊಂಡ್ರಿ. ಗಲಾಟೆ ಗದ್ದಲಗಳಾಗಿದ್ದನ್ನ ಕೂಡ ಗಮನಿಸಿದ್ರಿ. ಇದೀಗ ದೆಹಲಿ ಚಲೋ ಮಾಡುವ ಕುರಿತು ಗಂಭೀರ ಚಿಂತನೆ ಪಕ್ಷದ ಒಳಗಾಗ್ತಿದೆಯಂತೆ. ರಾಷ್ಟ್ರಪತಿಗಳಿಗೆ ದೂರು ನೀಡುವ ಬಗ್ಗೆ ಕಾಂಗ್ರೆಸ್ ಚರ್ಚೆಯನ್ನ ನಡೆಸ್ತಾ ಇದೆ. ಹೈಕಮಾಂಡ್ ಒಪ್ಪಿಗೆ ನೀಡಿದ್ರೆ ದೆಹಲಿ ಚಲೋಗೆ ಸಿದ್ಧತೆಗಳು ಬಿರುಸುಗೊಳ್ಳಲಿದೆ. ಯಾವ ರೀತಿ ಚಿಂತನೆ ನಡೀತಾ ಇದೆ ಕೈಪಾಳ್ಯದ ಒಳಗೆ ಗಮನಿಸ್ತಾ ಹೋಗೋಣ. ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ಮತ್ತೊಂದು ಸುತ್ತು ಸಿದ್ಧತೆಯನ್ನ ಪ್ರಾರಂಭ ಮಾಡಿದೆ. ಪದೇ ಪದೇ ಸರ್ಕಾರಕ್ಕೆ ಪತ್ರಗಳ ಮೂಲಕ ಮುಜುಗರವನ್ನ ಉಂಟು ಮಾಡ್ತಿದ್ದಾರೆ ರಾಜ್ಯಪಾಲರು. ಇವತ್ತು ಕೂಡ ಒಂದು ಪ್ರಸಂಗ ಆಯ್ತು, ಮುಂದಿನ ಭಾಗದಲ್ಲಿ ಅದನ್ನ ಕೂಡ ವಿವರಿಸ್ತೀವಿ. ಮುಖ್ಯಮಂತ್ರಿಗಳ ಸಹಿ ವಿಚಾರದಲ್ಲೂ ಕೂಡ ಆಕ್ಷೇಪ ತೆಗೆದಿದ್ದಾರೆ ರಾಜ್ಯಪಾಲರು ಅನ್ನೋ ವಿಚಾರ. ಹಿಂಗೆ ಪದೇ ಪದೇ ಪತ್ರಗಳನ್ನ ಬರೆದು ಮುಜುಗರ ಉಂಟು ಮಾಡುವ ಪ್ರಸಂಗಗಳಾಗ್ತಾ ಇದೆ. ರಾಜ್ಯಪಾಲರ ಕ್ರಮವನ್ನ ಖಂಡಿಸಿ ರಾಷ್ಟ್ರಪತಿಗಳಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ನಿರ್ಧಾರ. ರಾಷ್ಟ್ರಪತಿಗಳಿಗೆ ದೂರು ನೀಡೋಕೆ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳೆಯ. ದೆಹಲಿಯಲ್ಲಿ ಹೋರಾಟ ನಡೆಸುವ ಬಗ್ಗೆ ಕೈಪಡೆ ಗಂಭೀರವಾದ ಚರ್ಚೆಯನ್ನ ನಡೆಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಅವರ ಸೂಚನೆ ನಂತರ ಪ್ರತಿಭಟನೆಯ ದಿನಾಂಕ ಹಾಗೆ ಸ್ವರೂಪ ಇದೆಲ್ಲದರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರಂತೆ. ರಾಷ್ಟ್ರಪತಿಗಳ ಮುಂದೆ ಶಾಸಕರು ಪರೇಡ್ ನಡೆಸೋ ಬಗ್ಗೆ ಕೂಡ ಸಮಾಲೋಚನೆಯನ್ನ ನಡೆಸಲಾಗ್ತಾ ಇದೆ. ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ವಾಪಸ್ ಕರೆಸ್ಕೊಳ್ಳಿ, ರಾಜ್ಯಪಾಲರ ಬದಲಾವಣೆ ಮಾಡಿ ಅನ್ನೋ ಆಗ್ರಹವನ್ನ ಕೂಡ ರಾಷ್ಟ್ರಪತಿಗಳ ಮುಂದೆ ಮಾಡುವವರಿದ್ದಾರೆ ಕಾಂಗ್ರೆಸ್ನ ನಾಯಕರು. ಆದರೆ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ ಸಿಕ್ಕ ನಂತರ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಈಗ ಬರೋಣ ರಾಜಕೀಯ ವಿದ್ಯಮಾನಗಳು. ಅಸಲಿ ರಾಜಕೀಯ ವಿದ್ಯಮಾನಗಳು ರಾಜ್ಯದಲ್ಲಿ ಮೂಡಾ ವಿಚಾರ ಬೆಳಕಿಗೆ ಬಂದ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಮುಂದುವರೆದ ಭಾಗ ಈಗಿನ ಅಪ್ಡೇಟ್. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯ ಕಾಂಗ್ರೆಸ್ ವರ್ಸಸ್ ರಾಜ್ಯಪಾಲರು ಜಟಾಪಟಿ ಮುಂದುವರೆದಿದೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸಮರ ಸಾರಲಿಕ್ಕೆ ಮತ್ತೊಂದು ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇರೋ ರೀತಿಯಲ್ಲಿದೆ. ದೆಹಲಿ ಚಲೋ ಆಲ್ರೆಡಿ ರಾಜಭವನ್ ಚಲೋ ಮಾಡಿದ್ದನ್ನ ಗಮನಿಸಿದ್ರಿ. ರಾಜಭವನ್ ಚಲೋ ಸಂದರ್ಭದಲ್ಲಿ ಬಾಂಗ್ಲಾದೇಶಕ್ಕೆ ಕಂಪೇರ್ ಮಾಡಿ ಐವಾನ್ ಡಿಸೂಜಾ ಅವರು ಮಾತನಾಡಿದ್ದನ್ನ ಕೂಡ ಕೇಳಿಸ್ಕೊಂಡ್ರಿ. ಗಲಾಟೆ ಗದ್ದಲಗಳಾಗಿದ್ದನ್ನ ಕೂಡ ಗಮನಿಸಿದ್ರಿ. ಇದೀಗ ದೆಹಲಿ ಚಲೋ ಮಾಡುವ ಕುರಿತು ಗಂಭೀರ ಚಿಂತನೆ ಪಕ್ಷದ ಒಳಗಾಗ್ತಿದೆಯಂತೆ. ರಾಷ್ಟ್ರಪತಿಗಳಿಗೆ ದೂರು ನೀಡುವ ಬಗ್ಗೆ ಕಾಂಗ್ರೆಸ್ ಚರ್ಚೆಯನ್ನ ನಡೆಸ್ತಾ ಇದೆ. ಹೈಕಮಾಂಡ್ ಒಪ್ಪಿಗೆ ನೀಡಿದ್ರೆ ದೆಹಲಿ ಚಲೋಗೆ ಸಿದ್ಧತೆಗಳು ಬಿರುಸುಗೊಳ್ಳಲಿದೆ. ಯಾವ ರೀತಿ ಚಿಂತನೆ ನಡೀತಾ ಇದೆ ಕೈಪಾಳ್ಯದ ಒಳಗೆ ಗಮನಿಸ್ತಾ ಹೋಗೋಣ. ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ಮತ್ತೊಂದು ಸುತ್ತು ಸಿದ್ಧತೆಯನ್ನ ಪ್ರಾರಂಭ ಮಾಡಿದೆ. ಪದೇ ಪದೇ ಸರ್ಕಾರಕ್ಕೆ ಪತ್ರಗಳ ಮೂಲಕ ಮುಜುಗರವನ್ನ ಉಂಟು ಮಾಡ್ತಿದ್ದಾರೆ ರಾಜ್ಯಪಾಲರು. ಇವತ್ತು ಕೂಡ ಒಂದು ಪ್ರಸಂಗ ಆಯ್ತು, ಮುಂದಿನ ಭಾಗದಲ್ಲಿ ಅದನ್ನ ಕೂಡ ವಿವರಿಸ್ತೀವಿ. ಮುಖ್ಯಮಂತ್ರಿಗಳ ಸಹಿ ವಿಚಾರದಲ್ಲೂ ಕೂಡ ಆಕ್ಷೇಪ ತೆಗೆದಿದ್ದಾರೆ ರಾಜ್ಯಪಾಲರು ಅನ್ನೋ ವಿಚಾರ. ಹಿಂಗೆ ಪದೇ ಪದೇ ಪತ್ರಗಳನ್ನ ಬರೆದು ಮುಜುಗರ ಉಂಟು ಮಾಡುವ ಪ್ರಸಂಗಗಳಾಗ್ತಾ ಇದೆ. ರಾಜ್ಯಪಾಲರ ಕ್ರಮವನ್ನ ಖಂಡಿಸಿ ರಾಷ್ಟ್ರಪತಿಗಳಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ನಿರ್ಧಾರ. ರಾಷ್ಟ್ರಪತಿಗಳಿಗೆ ದೂರು ನೀಡೋಕೆ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳೆಯ. ದೆಹಲಿಯಲ್ಲಿ ಹೋರಾಟ ನಡೆಸುವ ಬಗ್ಗೆ ಕೈಪಡೆ ಗಂಭೀರವಾದ ಚರ್ಚೆಯನ್ನ ನಡೆಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಅವರ ಸೂಚನೆ ನಂತರ ಪ್ರತಿಭಟನೆಯ ದಿನಾಂಕ ಹಾಗೆ ಸ್ವರೂಪ ಇದೆಲ್ಲದರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರಂತೆ. ರಾಷ್ಟ್ರಪತಿಗಳ ಮುಂದೆ ಶಾಸಕರು ಪರೇಡ್ ನಡೆಸೋ ಬಗ್ಗೆ ಕೂಡ ಸಮಾಲೋಚನೆಯನ್ನ ನಡೆಸಲಾಗ್ತಾ ಇದೆ. ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ವಾಪಸ್ ಕರೆಸ್ಕೊಳ್ಳಿ, ರಾಜ್ಯಪಾಲರ ಬದಲಾವಣೆ ಮಾಡಿ ಅನ್ನೋ ಆಗ್ರಹವನ್ನ ಕೂಡ ರಾಷ್ಟ್ರಪತಿಗಳ ಮುಂದೆ ಮಾಡುವವರಿದ್ದಾರೆ ಕಾಂಗ್ರೆಸ್ನ ನಾಯಕರು. ಆದರೆ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ ಸಿಕ್ಕ ನಂತರ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಈಗ ಬರೋಣ ರಾಜಕೀಯ ವಿದ್ಯಮಾನಗಳು. ಅಸಲಿ ರಾಜಕೀಯ ವಿದ್ಯಮಾನಗಳು ರಾಜ್ಯದಲ್ಲಿ ಮೂಡಾ ವಿಚಾರ ಬೆಳಕಿಗೆ ಬಂದ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಮುಂದುವರೆದ ಭಾಗ ಈಗಿನ ಅಪ್ಡೇಟ್. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯ ಕಾಂಗ್ರೆಸ್ ವರ್ಸಸ್ ರಾಜ್ಯಪಾಲರು ಜಟಾಪಟಿ ಮುಂದುವರೆದಿದೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸಮರ ಸಾರಲಿಕ್ಕೆ ಮತ್ತೊಂದು ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇರೋ ರೀತಿಯಲ್ಲಿದೆ. ದೆಹಲಿ ಚಲೋ ಆಲ್ರೆಡಿ ರಾಜಭವನ್ ಚಲೋ ಮಾಡಿದ್ದನ್ನ ಗಮನಿಸಿದ್ರಿ. ರಾಜಭವನ್ ಚಲೋ ಸಂದರ್ಭದಲ್ಲಿ ಬಾಂಗ್ಲಾದೇಶಕ್ಕೆ ಕಂಪೇರ್ ಮಾಡಿ ಐವಾನ್ ಡಿಸೂಜಾ ಅವರು ಮಾತನಾಡಿದ್ದನ್ನ ಕೂಡ ಕೇಳಿಸ್ಕೊಂಡ್ರಿ. ಗಲಾಟೆ ಗದ್ದಲಗಳಾಗಿದ್ದನ್ನ ಕೂಡ ಗಮನಿಸಿದ್ರಿ. ಇದೀಗ ದೆಹಲಿ ಚಲೋ
ದೆಹಲಿ ಚಲೋ ಮಾಡುವ ಕುರಿತು ಗಂಭೀರ ಚಿಂತನೆ ಪಕ್ಷದ ಒಳಗಾಗ್ತಿದೆಯಂತೆ. ರಾಷ್ಟ್ರಪತಿಗಳಿಗೆ ದೂರು ನೀಡುವ ಬಗ್ಗೆ ಕಾಂಗ್ರೆಸ್ ಚರ್ಚೆಯನ್ನ ನಡೆಸ್ತಾ ಇದೆ. ಹೈಕಮಾಂಡ್ ಒಪ್ಪಿಗೆ ನೀಡಿದ್ರೆ ದೆಹಲಿ ಚಲೋಗೆ ಸಿದ್ಧತೆಗಳು ಬಿರುಸುಗೊಳ್ಳಲಿದೆ. ಯಾವ ರೀತಿ ಚಿಂತನೆ ನಡೀತಾ ಇದೆ, ಕೈಪಾಳ್ಯದ ಒಳಗೆ ಗಮನಿಸ್ತಾ ಹೋಗೋಣ. ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ಮತ್ತೊಂದು ಸುತ್ತು ಸಿದ್ಧತೆಯನ್ನ ಪ್ರಾರಂಭ ಮಾಡಿದೆ. ಪದೇ ಪದೇ ಸರ್ಕಾರಕ್ಕೆ ಪತ್ರಗಳ ಮೂಲಕ ಮುಜುಗರವನ್ನ ಉಂಟು ಮಾಡ್ತಿದ್ದಾರೆ ರಾಜ್ಯಪಾಲರು. ಇವತ್ತು ಕೂಡ ಒಂದು ಪ್ರಸಂಗ ಆಯ್ತು, ಮುಂದಿನ ಭಾಗದಲ್ಲಿ ಅದನ್ನ ಕೂಡ ವಿವರಿಸ್ತೀವಿ. ಮುಖ್ಯಮಂತ್ರಿಗಳ ಸಹಿ ವಿಚಾರದಲ್ಲೂ ಕೂಡ ಆಕ್ಷೇಪ ತೆಗೆದಿದ್ದಾರೆ ರಾಜ್ಯಪಾಲರು ಅನ್ನೋ ವಿಚಾರ. ಹಿಂಗೆ ಪದೇ ಪದೇ ಪತ್ರಗಳನ್ನ ಬರೆದು ಮುಜುಗರ ಉಂಟು ಮಾಡುವ ಪ್ರಸಂಗಗಳಾಗ್ತಾ ಇದೆ. ರಾಜ್ಯಪಾಲರ ಕ್ರಮವನ್ನ ಖಂಡಿಸಿ ರಾಷ್ಟ್ರಪತಿಗಳಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ನಿರ್ಧಾರ. ರಾಷ್ಟ್ರಪತಿಗಳಿಗೆ ದೂರು ನೀಡೋಕೆ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳೆಯ. ದೆಹಲಿಯಲ್ಲಿ ಹೋರಾಟ ನಡೆಸುವ ಬಗ್ಗೆ ಕೈಪಡೆ ಗಂಭೀರವಾದ ಚರ್ಚೆಯನ್ನ ನಡೆಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಅವರ ಸೂಚನೆ ನಂತರ ಪ್ರತಿಭಟನೆಯ ದಿನಾಂಕ ಹಾಗೆ ಸ್ವರೂಪ ಇದೆಲ್ಲದರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರಂತೆ. ರಾಷ್ಟ್ರಪತಿಗಳ ಮುಂದೆ ಶಾಸಕರು ಪರೇಡ್ ನಡೆಸೋ ಬಗ್ಗೆ ಕೂಡ ಸಮಾಲೋಚನೆಯನ್ನ ನಡೆಸಲಾಗ್ತಾ ಇದೆ. ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ವಾಪಸ್ ಕರೆಸ್ಕೊಳ್ಳಿ, ರಾಜ್ಯಪಾಲರ ಬದಲಾವಣೆ ಮಾಡಿ ಅನ್ನೋ ಆಗ್ರಹವನ್ನ ಕೂಡ ರಾಷ್ಟ್ರಪತಿಗಳ ಮುಂದೆ ಮಾಡುವವರಿದ್ದಾರೆ ಕಾಂಗ್ರೆಸ್ನ ನಾಯಕರು. ಆದರೆ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ ಸಿಕ್ಕ ನಂತರ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಈಗ ಬರೋಣ ರಾಜಕೀಯ ವಿದ್ಯಮಾನಗಳು, ಅಸಲಿ ರಾಜಕೀಯ ವಿದ್ಯಮಾನಗಳು. ರಾಜ್ಯದಲ್ಲಿ ಮೂಡಾ ವಿಚಾರ ಬೆಳಕಿಗೆ ಬಂದ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಮುಂದುವರೆದ ಭಾಗ ಈಗಿನ ಅಪ್ಡೇಟ್. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯ ಕಾಂಗ್ರೆಸ್ ವರ್ಸಸ್ ರಾಜ್ಯಪಾಲರು ಜಟಾಪಟಿ ಮುಂದುವರೆದಿದೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸಮರ ಸಾರಲಿಕ್ಕೆ ಮತ್ತೊಂದು ವೇದಿಕೆಯನ್ನ ಸಿದ್ಧಪಡಿಸ್ಕೊಳ್ತಾ ಇರೋ ರೀತಿಯಲ್ಲಿದೆ. ದೆಹಲಿ ಚಲೋ ಆಲ್ರೆಡಿ ರಾಜಭವನ್ ಚಲೋ ಮಾಡಿದ್ದನ್ನ ಗಮನಿಸಿದ್ರಿ. ರಾಜಭವನ್ ಚಲೋ ಸಂದರ್ಭದಲ್ಲಿ ಬಾಂಗ್ಲಾದೇಶಕ್ಕೆ ಕಂಪೇರ್ ಮಾಡಿ ಐವಾನ್ ಡಿಸೂಜಾ ಅವರು ಮಾತನಾಡಿದ್ದನ್ನ ಕೂಡ ಕೇಳಿಸ್ಕೊಂಡ್ರಿ. ಗಲಾಟೆ ಗದ್ದಲಗಳಾಗಿದ್ದನ್ನ ಕೂಡ ಗಮನಿಸಿದ್ರಿ. ಇದೀಗ ದೆಹಲಿ ಚಲೋ ಮಾಡುವ ಕುರಿತು ಗಂಭೀರ ಚಿಂತನೆ ಪಕ್ಷದ ಒಳಗಾಗ್ತಿದೆಯಂತೆ. ರಾಷ್ಟ್ರಪತಿಗಳಿಗೆ ದೂರು ನೀಡುವ ಬಗ್ಗೆ ಕಾಂಗ್ರೆಸ್ ಚರ್ಚೆಯನ್ನ ನಡೆಸ್ತಾ ಇದೆ. ಹೈಕಮಾಂಡ್ ಒಪ್ಪಿಗೆ ನೀಡಿದ್ರೆ ದೆಹಲಿ ಚಲೋಗೆ ಸಿದ್ಧತೆಗಳು ಬಿರುಸುಗೊಳ್ಳಲಿದೆ. ಯಾವ ರೀತಿ ಚಿಂತನೆ ನಡೀತಾ ಇದೆ, ಕೈಪಾಳ್ಯದ ಒಳಗೆ ಗಮನಿಸ್ತಾ ಹೋಗೋಣ. ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ಮತ್ತೊಂದು ಸುತ್ತು ಸಿದ್ಧತೆಯನ್ನ ಪ್ರಾರಂಭ ಮಾಡಿದೆ. ಪದೇ ಪದೇ ಸರ್ಕಾರಕ್ಕೆ ಪತ್ರಗಳ ಮೂಲಕ ಮುಜುಗರವನ್ನ ಉಂಟು ಮಾಡ್ತಿದ್ದಾರೆ ರಾಜ್ಯಪಾಲರು. ಇವತ್ತು ಕೂಡ ಒಂದು ಪ್ರಸಂಗ ಆಯ್ತು, ಮುಂದಿನ ಭಾಗದಲ್ಲಿ ಅದನ್ನ ಕೂಡ ವಿವರಿಸ್ತೀವಿ. ಮುಖ್ಯಮಂತ್ರಿಗಳ ಸಹಿ ವಿಚಾರದಲ್ಲೂ ಕೂಡ ಆಕ್ಷೇಪ ತೆಗೆದಿದ್ದಾರೆ ರಾಜ್ಯಪಾಲರು ಅನ್ನೋ ವಿಚಾರ. ಹಿಂಗೆ ಪದೇ ಪದೇ ಪತ್ರಗಳನ್ನ ಬರೆದು ಮುಜುಗರ ಉಂಟು ಮಾಡುವ ಪ್ರಸಂಗಗಳಾಗ್ತಾ ಇದೆ. ರಾಜ್ಯಪಾಲರ ಕ್ರಮವನ್ನ ಖಂಡಿಸಿ ರಾಷ್ಟ್ರಪತಿಗಳಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ನಿರ್ಧಾರ. ರಾಷ್ಟ್ರಪತಿಗಳಿಗೆ ದೂರು ನೀಡೋಕೆ ಪ್ಲಾನ್ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳೆಯ. ದೆಹಲಿಯಲ್ಲಿ ಹೋರಾಟ ನಡೆಸುವ ಬಗ್ಗೆ ಕೈಪಡೆ ಗಂಭೀರವಾದ ಚರ್ಚೆಯನ್ನ ನಡೆಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಅವರ ಸೂಚನೆ ನಂತರ ಪ್ರತಿಭಟನೆಯ ದಿನಾಂಕ ಹಾಗೆ ಸ್ವರೂಪ ಇದೆಲ್ಲದರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರಂತೆ. ರಾಷ್ಟ್ರಪತಿಗಳ ಮುಂದೆ ಶಾಸಕರು ಪರೇಡ್ ನಡೆಸೋ ಬಗ್ಗೆ ಕೂಡ ಸಮಾಲೋಚನೆಯನ್ನ ನಡೆಸಲಾಗ್ತಾ ಇದೆ. ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ವಾಪಸ್ ಕರೆಸ್ಕೊಳ್ಳಿ, ರಾಜ್ಯಪಾಲರ ಬದಲಾವಣೆ ಮಾಡಿ ಅನ್ನೋ ಆಗ್ರಹವನ್ನ ಕೂಡ ರಾಷ್ಟ್ರಪತಿಗಳ ಮುಂದೆ ಮಾಡುವವರಿದ್ದಾರೆ ಕಾಂಗ್ರೆಸ್ನ ನಾಯಕರು. ಆದರೆ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ ಸಿಕ್ಕ ನಂತರ